ಎಲ್ರಿಗೂ ನಮಸ್ಕಾರ. ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇನ್ನೂ ನೋಟಿಫಿಕೇಷನ್ ಬಂದಿಲ್ಲ, ಓದಿ ಏನು ಪ್ರಯೋಜನ, ಎಲ್ಲ ಫೇಕ್ ನ್ಯೂಸ್ ಬರ್ತಿದೆ, ನನ್ನ ಕೈಲಿ ಆಗಲ್ಲ. ಇತ್ತೀಚೆಗೆ ನಿಮ್ಮ ಮನಸ್ಸಲ್ಲಿ ಪದೇ ಪದೇ ಈ ಮಾತುಗಳು ಬರ್ತಾನೆ ಇದೆ. ಡೆಫಿನೆಟ್ಲಿ ನಿಮಗೆ ಮಾತ್ರ ಅಲ್ಲ, ಎಲ್ಲ ಸರ್ಕಾರಿ ನೌಕರರಾಗಬೇಕು, ಒಂದು ಕೆಲಸ ತಗೋಬೇಕು ಅಂತ ಹಗಲು ರಾತ್ರಿ ಅಂತ ಕಷ್ಟಪಟ್ಟು ಓದ್ತಾ ಇರೋ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಬೇಸತ್ತು ಹೋಗಿದೆ ಅಂತ ಹೇಳ್ಬೋದು ನಮ್ಮ ಈ ದರಿದ್ರ ವ್ಯವಸ್ಥೆಯಿಂದ. ಎಲೆಕ್ಷನ್ ಬಂದಾಗ ವೋಟ್ ಕೇಳಕ್ಕೆ ಬರೋರಿಗೆ ಲಕ್ಷಾಂತರ ಯುವಕರ ಭವಿಷ್ಯದ ಬಗ್ಗೆ ಕಾಳಜಿನೇ ಇಲ್ಲ. ಡೆಫಿನೆಟ್ಲಿ ಇಲ್ಲ. ಯಾಕೆ ಅಂತಂದರೆ ನಮಗೆ ವಯಸ್ಸು ಮೀರಿ ಹೋಗ್ತಾ ಇದೆ, ಮನೆಯಲ್ಲಿ ಒತ್ತಡ ಜಾಸ್ತಿ ಇದೆ, ಅದೇ ನೋಟಿಫಿಕೇಷನ್ ಮಾತ್ರ ಬರ್ತಾ ಇಲ್ಲ. ಇದು ಇವತ್ತು ಕರ್ನಾಟಕದ ಪ್ರತಿಯೊಬ್ಬ ಆಕಾಂಕ್ಷಿಯ ಆಕ್ರೋಶದ ನುಡಿ ಅಂತಲೇ ಹೇಳ್ಬೋದು. ಸರ್ಕಾರ ಯಾಕೆ ಹಿಂದೇಟು ಹಾಕ್ತಾ ಇದೆ? ಅವ್ರಿಗೆ ಇಷ್ಟೆಲ್ಲ ಹೋರಾಟಗಳು ಮಾಡ್ತಾ ಇದ್ದೀವಿ, ಇಷ್ಟೆಲ್ಲ ಮನವಿಗಳನ್ನು ಮಾಡ್ತಾ ಇದ್ದೀವಿ, ಅನಿರ್ದಿಷ್ಟಾವಧಿ ಹೋರಾಟವನ್ನು ಮಾಡೋದಕ್ಕೂ ರೆಡಿ ಇದ್ದೀವಿ, ಅಭ್ಯರ್ಥಿಗಳ ಕಣ್ಣೀರು ಸರ್ಕಾರಕ್ಕೆ ಇನ್ನೂ ಯಾಕೆ ಕಾಣಿಸ್ತಾ ಇಲ್ಲ ಅನ್ನೋದು ಈಗಲೂ ಕೂಡ ಎಲ್ರಿಗೂ ಒಂಥರ ಯಕ್ಷ ಪ್ರಶ್ನೆ ಆಗಿರೋವಂಥದ್ದು. ಸೊ ಒಬ್ಬ ಆಕಾಂಕ್ಷಿ ಅಂತಂದರೆ ಕೇವಲ ಒಬ್ಬ ಓದ್ತಕ್ಕಂತಹ ವಿದ್ಯಾರ್ಥಿ, ಒಬ್ಬ ಸ್ಪರ್ಧಾರ್ಥಿ ಮಾತ್ರನೇ ಅಲ್ಲ, ಅವನ ಹಿಂದೆ ಒಂದು ಕುಟುಂಬನೇ ಇರುತ್ತೆ, ತಂದೆ ನಿರೀಕ್ಷೆ ಇರುತ್ತೆ, ತಾಯಿ ನಂಬಿಕೆ ಇರುತ್ತೆ. ಬೆಂಗಳೂರು, ಧಾರವಾಡದಂಥ ದೊಡ್ಡ ದೊಡ್ಡ ನಗರಗಳಲ್ಲಿ ಸಾವಿರಾರು ರೂಪಾಯಿನ ಬಾಡಿಗೆ ಕೊಟ್ಟು ಒಂದೇ ಒಂದು ಹೊತ್ತು ಊಟ ತಿಂದು ಇನ್ನೊಂದು ಹೊತ್ತು ಉಪವಾಸ ಇದ್ದು ಓದ್ತಾ ಇರೋದು ಆ ಒಂದೇ ಒಂದು ನೋಟಿಫಿಕೇಷನ್ ಅನ್ನೋ ಆಸೆ ಮೇಲೆ ಅಷ್ಟೇ. ಆ ಒಂದು ನೋಟಿಫಿಕೇಷನ್ ಆಗಿಬಿಟ್ರೆ ಸಾಕು ಅನ್ನೋ ಥರ. ಆದರೆ ಈ ಸರ್ಕಾರ ಈ ಆಸೆಯನ್ನು, ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಆಸೆಯನ್ನು ಏನು ಮಾಡ್ತಾ ಇದೆ, ಹೊಸಕ್ಕೆ ಹಾಕ್ತಾ ಇದೆ. ಸರ್ಕಾರ ಏನೋ ಟೆಕ್ನಿಕಲ್ ರೀಸನ್ ಕೊಡಬಹುದು ಅಥವಾ ಫಿನಾನ್ಷಿಯಲ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಆದರೆ ಇಲ್ಲಿ ಪ್ರತಿದಿನ ಏನು ಸ್ಪರ್ಧಾರ್ಥಿಗಳ ವಯಸ್ಸು, ಏಜ್ ಲಿಮಿಟ್ ಮೀರಿ ಹೋಗ್ತಾ ಇದೆ. 1 ವರ್ಷ ತಡ ಆದರೆ ಸಾವಿರಾರು ಯುವಕರು ಪರೀಕ್ಷೆ ಬರೆಯುವಂತಹ ಒಂದು ಅರ್ಹತೆಯನ್ನು ಇಲ್ಲಿ ಕಳ್ಕೊತಾ ಇದ್ದಾರೆ. ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರು? ಸರ್ಕಾರ. ಡೆಫಿನೆಟ್ಲಿ ಸರ್ಕಾರ. ಈ ಒಂದು ಸರ್ಕಾರದ ವಿಳಂಬ ನೀತಿಯಿಂದ ಒಬ್ಬ ಯುವಕ, ಒಬ್ಬ ಸ್ಪರ್ಧಾರ್ಥಿ ತನ್ನ ಕನಸನ್ನು ಕೈ ಬಿಟ್ಟು ಕೂಲಿ ಕೆಲಸ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಮುಂದಿನ ತಿಂಗಳು ಬರುತ್ತೆ, 15 ದಿನ ಆಗುತ್ತೆ, 20 ದಿನ ಆಗುತ್ತೆ. ಸೊ ಈ ಮಾತುಗಳನ್ನು ಕೇಳಿ 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 ಈ ಸ್ಪರ್ಧಾರ್ಥಿಗಳ ಕಿವಿನೇ ತೂತಾಗ್ಬಿಟ್ಟಿದೆ. ಅದರಲ್ಲೂ ಕೂಡ ಈ ಶೀಘ್ರ ನೇಮಕಾತಿ ಅನ್ನುವಂತಹ ಆ ವರ್ಡ್ ಏನಿದೆ, ಶೀಘ್ರದಲ್ಲೇ ನೇಮಕಾತಿ, ಆ ವರ್ಡ್ಗೆ ಅರ್ಥನೇ ಇಲ್ದಂಗೆ ಆಗ್ಬಿಟ್ಟಿದೆ. ಆ ವರ್ಡ್ ಅರ್ಥನೇ ಕಳ್ಕೊಂಡ್ಬಿಟ್ಟಿದೆ. ಸೊ ಭರವಸೆ ಏನು ಕೊಡ್ತಾ ಇದ್ದೀರಾ, ಭರವಸೆಗಳಿಂದ ಯಾರ ಹೊಟ್ಟೆನೂ ತುಂಬಲ್ಲ. ನಮಗೆ ಬೇಕಾಗಿರೋದು ಕೇವಲ ಒಂದು ಅಧಿಕೃತ ನೋಟಿಫಿಕೇಷನ್, ಅಧಿಕೃತ ಪ್ರಕಟಣೆ, ಹಾಗೆಯೇ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕವಾಗಿರುವಂಥ ಒಂದು ನೇಮಕಾತಿ ಪ್ರೊಸೀಜರ್. ಯುವಕರ ತಾಳ್ಮೆಯನ್ನು ನೀವೇನು ಮಾಡ್ತಿದ್ದೀರ ಗೊತ್ತಾ? ತುಂಬ ಟೆಸ್ಟ್ ಮಾಡ್ತಾ ಇದ್ದಾರೆ. ಯುವಕರ ತಾಳ್ಮೆಯನ್ನು ಖಂಡಿತ ಪರೀಕ್ಷೆ ಮಾಡಬೇಡಿ. ಯಾಕೆ ಅಂದರೆ ತಾಳ್ಮೆ ಮೀರಿದ್ರೆ, ಅದು ಆಲ್ರೆಡಿ ಮೀರಿಬಿಟ್ಟಿದೆ ಬಿಡಿ, ಅದನ್ನು ಮತ್ತೆ ಪ್ರೂವ್ ಮಾಡೋ ಅಗತ್ಯ ಇಲ್ಲ. ತಾಳ್ಮೆ ಮೀರಿದ್ರೆ ಅದು ಆಕ್ರೋಶವಾಗಿ ಸ್ಫೋಟಗೊಳ್ಳೋದಕ್ಕೆ ಜಾಸ್ತಿ ಟೈಮ್ ಹಿಡಿಯಲ್ಲ ನಮಗೆ. ಸೊ ಹಾಗಾಗಿ ಸ್ನೇಹಿತರೆ, ವ್ಯವಸ್ಥೆಯ ವಿರುದ್ಧ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಧ್ವನಿ ಎತ್ತುವಂತಹ ಒಂದು ಸಂದರ್ಭ. ಆದರೆ ಒಂದು ವಿಷಯ ನೆನಪಲ್ಲಿ ಇಟ್ಕೋಬೇಕು, ನೋಟಿಫಿಕೇಷನ್ ಡಿಲೇ ಆಗ್ತಾ ಇದೆ ಅಂತ ನೀವು ಓದೋದನ್ನು ನಿಲ್ಲಿಸಿದ್ರೆ ಅದು ನಿಮ್ಮ ಆಪೋನೆಂಟ್ಗೆ ನೀವೇ ದಾರಿ ಮಾಡಿಕೊಟ್ಟ ಹಾಗಾಗುತ್ತೆ. ಸೊ ಹೋರಾಟದ ಜೊತೆಗೆ ನಾವೇನು ಮಾಡಬೇಕು, ಓದೋದನ್ನು ಕೂಡ ನಾವು ನಿಲ್ಲಿಸಕ್ಕೆ ಹೋಗಬಾರ್ದು. ಸೊ ಜಯ ನಮ್ದಾಗಬೇಕು ಅಂತಂದರೆ ನಾವು ತಯಾರಾಗಿರಬೇಕು ಅಲ್ವಾ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಸರ್ಕಾರ ನೋಟಿಫಿಕೇಷನ್ ಕೊಟ್ಟಾಗ ನಿಮಗೆ ಓದೋದಕ್ಕೆ ಸಿಗೋದು ಕೇವಲ 2 ಅಥವಾ 3 ತಿಂಗಳು ಮಾತ್ರ. ಸೊ ಲಕ್ಷಾಂತರ ಜನ ಏನು ಮಾಡ್ತಾರೆ, ಆ ಟೈಮ್ಗೆ ಬುಕ್ಸ್ಗಳನ್ನು ಹಿಡ್ಕೊಂಡು ಕೂತ್ಕೋತಾರೆ. ಆದರೆ ಸಕ್ಸಸ್ ಯಾರಿಗೆ ಸಿಗುತ್ತೆ ಅಂದರೆ, ಡೆಫಿನೆಟ್ಲಿ ಯಾರು ನೋಟಿಫಿಕೇಷನ್ಗಿಂತ ಮೊದಲೇ ಸಿಲೆಬಸ್ಗಳನ್ನ ಮುಗಿಸಿರ್ತಾರೋ ಅವ್ರಿಗೆ ಮಾತ್ರ ಸಕ್ಸಸ್ ಅನ್ನೋದು ಸಿಗುತ್ತೆ. ಸೊ ಆ ಟೈಮಲ್ಲಿ ನೀವು ಓದೋದಕ್ಕೆ ಶುರು ಮಾಡಿದರೆ, ನೀವು ಏನು ಸಕ್ಸಸ್ ಆಗಬೇಕು, ನಾನು ಗೆಲ್ಲಬೇಕು ಅಂತ ಏನು ಕನಸು ಕಾಣ್ತಾ ಇರ್ತೀರ, ಅದು ಕನಸಾಗೆ ಉಳಿದು ಹೋಗ್ಬಿಡುತ್ತೆ. ಸೊ ನಿಮಗೊಂದು ಎಕ್ಸಾಂಪಲ್ ಏನು ಗೊತ್ತಾ, ಒಬ್ಬ ರೈತ ಮಳೆ ಬಂದ ಮೇಲೆ ಬೀಜ ಹುಡ್ಕೊಂಡು ಹೋಗಲ್ಲ, ಹೌದಾ? ಸೊ ಮಳೆ ಬರೋಕ್ಕಿಂತ ಮುಂಚೆನೇ ಏನು ಮಾಡಿರ್ತಾನೆ, ಭೂಮಿನ ಹದ ಮಾಡಿ ರೆಡಿ ಇಟ್ಕೊಂಡಿರ್ತಾನೆ. ಮಳೆ ಬಂದಾಗ ಕೇವಲ ಅವನು ಏನು ಮಾಡ್ತಾನೆ, ಬಿತ್ತನೆ ಮಾಡ್ತಕ್ಕಂಥ ಕೆಲಸ ಮಾತ್ರ ಮಾಡ್ತಾನೆ. ಸೊ ಈ ಪರೀಕ್ಷೆ ಅನ್ನೋದು ಕೂಡ ಮಳೆ ಇದ್ದ ಹಾಗೆ. ಸೊ ನಿಮ್ಮ ತಯಾರಿ ಅನ್ನೋದು ಹದ ಮಾಡಿದ ಭೂಮಿ ಇದ್ದ ಹಾಗೆ. ಮಳೆ ಬಂದಾಗ ಭೂಮಿ ಹದವಾಗಿಲ್ಲ ಅಂತಂದರೆ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನೀವು ಬೇಜಾರು ಮಾಡಿಕೊಂಡು ನೋಟಿಫಿಕೇಷನ್ ಮಾಡ್ತಿಲ್ಲ, ಫೇಕ್ ನ್ಯೂಸಸ್ ಬರ್ತಾ ಇದೆ ಅಂತ ಬೇಜಾರು ಮಾಡಿಕೊಂಡು ಪುಸ್ತಕವನ್ನು ಮುಚ್ಚಿಟ್ಟಾಗ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಿಮ್ಮ ಕಾಂಪಿಟೇಟರ್ ಏನು ಮಾಡ್ತಾ ಇರ್ತಾರೆ, ಹಗಲು ರಾತ್ರಿ ಓದ್ತಾ ಇರ್ತಾರೆ. ನೀವೇನು ಮಾಡ್ತಿರ್ತೀರಾ, ರೆಸ್ಟ್ ಮಾಡ್ತಾ ಇರ್ತೀರಾ, ವಿಶ್ರಾಂತಿ ಪಡ್ಕೊಳ್ತಾ ಇರ್ತೀರಾ.
ಸೊ ಆ ವಿಶ್ರಾಂತಿ ಪಡ್ಕೊಳ್ತಾ ಇರ್ತಕ್ಕಂತಹ ಪ್ರತಿ ಗಂಟೆನೂ ಕೂಡ ನಿಮ್ಮ ಆಪೋನೆಂಟ್ ನಿಮ್ಮನ್ನು ಹಿಂದೆಕ್ತಾ ಇದ್ದಾನೆ ಅನ್ನೋದನ್ನು ನೀವು ಮರಿಬಾರ್ದು. ಸೊ ನೋಟಿಫಿಕೇಷನ್ ಬಂದಾಗ ನಿಮಗೂ ಓದ್ತಾ ಇರೋರಿಗೂ ಇರ್ತಕ್ಕಂತಹ ಒಂದು ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಸಕ್ಸಸ್ ಆ್ಯಂಡ್ ಫೇಲ್ಯೂರ್. ಸೊ ಓದ್ತಾ ಇರೋರು ಸಕ್ಸಸ್ ಆಗ್ತಾರೆ, ಇಲ್ಲ ನೋಟಿಫಿಕೇಷನ್ ಆಗಲ್ಲ, ಫೇಕ್ ನ್ಯೂಸು, ಮುಂದಿನ ವರ್ಷ ಆಗುತ್ತೆ, ನೆಕ್ಸ್ಟ್ ಇಯರ್ ಆಗುತ್ತೆ ಅಂತ ಅಂದ್ಕೊಂಡು ನಾವು ಕೂತ್ಕೋತೀವಲ್ವ, ನಮಗೇನು ಸಿಗುತ್ತೆ? ಡೆಫಿನೆಟ್ಲಿ ಫೇಲ್ಯೂರ್ ಸಿಗುತ್ತೆ. ಸೊ ನಮ್ಮ ಸಿಸ್ಟಮ್ ಅಥವಾ ನಮ್ಮ ಸರ್ಕಾರ ನಮ್ಮ ಕೈನಲ್ಲಿಲ್ಲ, ಆದರೆ ನಮ್ಮ ಕೈಯಲ್ಲಿ ಏನಿದೆ ಪರಿಶ್ರಮ ಮಾತ್ರ. ಸೊ ನೋಟಿಫಿಕೇಷನ್ ಡಿಲೇ ಆಗ್ತಿದೆ ಅಂತ ಅಂದರೆ ದೇವರು ನಮಗೆ ಇನ್ನೂ ಚೆನ್ನಾಗಿ ಓದ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡ್ತಿದ್ದಾನೆ ಅಂತ ನಾವು ಅನ್ಕೋಬೇಕಾಗತ್ತೆ. ಸೊ ನಮ್ಮ ಒಂದು ವೀಕ್ನೆಸ್ ಏನಿದೆ, ನಮ್ಮ ದುರ್ಬಲತೆಯನ್ನು, ದೌರ್ಬಲ್ಯವನ್ನು ನಮ್ಮ ಶಕ್ತಿಯನ್ನಾಗಿ ಮಾಡ್ಕೊಳ್ಬೇಕು, ನಮ್ಮ ಸ್ಟ್ರೆಂತಾಗಿ ನಾವು ಮಾಡ್ಕೋಬೇಕು. ಸೊ ಹಾಗಾಗಿ ಇವತ್ತೇ ಕೊನೆ ದಿನ ಅಂತ ಅಂದ್ಕೊಂಡು ಓದೋದಕ್ಕೆ ಶುರು ಮಾಡಿ. ನೋಟಿಫಿಕೇಷನ್ ಬಂದ ದಿನ ನೀವು ಇನ್ನೂ ಓದಬೇಕು, ಇನ್ನೂ ಸಿಲೆಬಸ್ ಇದೆ ಆ ಥರ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡ್ಕೋಬೇಡಿ. ಸೊ ಅದರ ಬದಲಿಗೆ ನಾನು ಎಕ್ಸಾಮ್ ಬರೆಯೋದಕ್ಕೆ ರೆಡಿ ಇದ್ದೀನಿ ಅನ್ನೋ ಥರ ನೀವು ಸಿಚುವೇಶನ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಒಂದಿನ ಓದಿಲ್ಲ ಅಂದರೆ ಏನಾಗುತ್ತೆ? ನಾಳೆ ಓದಿದ್ರೆ ಆಯಿತು ಬಿಡು. ಸೊ ಈ ಮಾತು ನಿಮ್ಮ ಮೈಂಡಲ್ಲಿ ಮಾತ್ರ ಅಲ್ಲ, ಎಲ್ಲ ಇವಾಗಿರುವಂತಹ ಸಿಚುವೇಶನಲ್ಲಿ ಎಲ್ಲರ ಮೈಂಡ್ಗೂ ಈ ಮಾತು ಬರೋದು ಸಹಜ. ಸೊ ಬಿಡು, ಇನ್ನೂ ಟೈಮ್ ಇದೆ, ಓದ್ಕೊಂಡ್ರೆ ಆಯಿತು ಅನ್ನೋ ಥರ ಈ ಮಾತು ನಿಮ್ಮ ಮನಸ್ಸಲ್ಲಿ ಎಷ್ಟು ಸಲ ಬಂದಿದೆ? ಡೆಫಿನೆಟ್ಲಿ ಬಂದಿರುತ್ತೆ. ಸೊ ಈ ಒಂದು ದಿನದ ನಿರ್ಲಕ್ಷ್ಯ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾಗಿರುವಂಥ ಒಂದು ಪರಿಣಾಮ ಬೀರುತ್ತೆ ಅಂತ ನಿಮಗೆ ಗೊತ್ತಾ? ಸೊ ಡೆಫಿನೆಟ್ಲಿ ಓದೋದು ಅಂತಕ್ಕಂಥದ್ದು ಇದೆಯಲ್ಲ, ಅದೇನು ಹೇಳ್ತಾರೆ, ಸ್ನಾಯುವಿನ ಒಂದು ಎಕ್ಸಸೈಸ್, ವ್ಯಾಯಾಮ ಇದ್ದ ಹಾಗೆ. ಯಾಕೆ ನಾನು ಇದಕ್ಕೆ ಕಂಪೇರ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಾವು ಪ್ರತಿದಿನ ಓದ್ತಾ ಇದ್ದಾಗ ನಮ್ಮ ಬ್ರೈನ್ ಆ್ಯಕ್ಟಿವ್ ಆಗಿರುತ್ತೆ ಅಲ್ವಾ? ಸೊ ನಾವು ಒಂದಿನ ಓದೋದನ್ನು ಸ್ಟಾಪ್ ಮಾಡಿದಾಗ ಆ ಒಂದು ಕನ್ಸಿಸ್ಟೆನ್ಸಿನ ನಾವೆಲ್ಲೋ ಮಿಸ್ ಮಾಡ್ತಾ ಇದ್ದೀವಿ. ಸೊ ಕನ್ಸಿಸ್ಟೆನ್ಸಿ ಮಿಸ್ ಆಗಿ ನೆಕ್ಸ್ಟ್ ಡೇ ನಾವು ಅದೇ ಬುಕ್ಸ್ನ ಹಿಡ್ಕೊಂಡಾಗ ನಾವು ಆ ಟ್ರ್ಯಾಕಿಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಾವು ತುಂಬ ಕಷ್ಟಪಡಬೇಕಾಗುತ್ತೆ ನಮ್ಮ ಬ್ರೈನ್ ಆ ಟ್ರ್ಯಾಕಿಗೆ ಬರೋದಕ್ಕೆ. ಸೊ ಈ ಒಂದು ಸೈನ್ಸ್ ಪ್ರಕಾರ ನಾವು ಏನು ಕಲ್ತಿರ್ತೀವಲ್ವ ಅದನ್ನು 24 hours ಒಳಗಡೆ, 24 ಗಂಟೆಗಳ ಒಳಗಡೆ ನಾವೇನು ಮಾಡಬೇಕು? ರಿವಿಷನ್ ಮಾಡಬೇಕು. ಇನ್ ಕೇಸ್ ನಾವು ರಿವಿಷನ್ ಮಾಡಿಲ್ಲ ಅಂತಂದರೆ ಅದರಲ್ಲಿ ನಾವೇನು ಓದಿರ್ತೀವಲ್ಲ ಅದರಲ್ಲಿ 50 to 80% ಇನ್ಫಾರ್ಮೇಷನ್ನ ನಾವು ಕಂಪ್ಲೀಟಾಗಿ ಮರ್ತೇ ಬಿಟ್ಟಿರ್ತೀವಿ. ಸೊ ಅಂದರೆ ನೀವು ನಿನ್ನೆ ಏನು ಓದಿದ್ದೀರಾ ಅದನ್ನು ಇವತ್ತು ಓದದೇ ಹೋದರೆ ನಿನ್ನೆ ನೀವು ಪಟ್ಟಿರೋಂತಹ ಒಂದು ಕಷ್ಟ, ನೀವು ಎಫರ್ಟ್ ಹಾಕಿರೋದು ಅದೆಲ್ಲವೂ ಕೂಡ ಏನಾಗುತ್ತೆ? ನೀರಲ್ಲಿ ಹೋಮ ಮಾಡ್ದಂಗೆ ಆಗಿರುತ್ತೆ. ಸೊ ಹಾಗಾಗಿ ಇದು ಕೇವಲ ಓದಿನ ವಿಷಯ ಅಂತ ಅಲ್ಲ, ಸೊ ಇದು ನಿಮ್ಮ ಒಂದು ಶಿಸ್ತಿನ ವಿಷಯ ಕೂಡ ಹೌದು. ಇವತ್ತಲ್ಲ ನಾಳೆ ಅಂತಕ್ಕಂಥ ಒಂದು ಮಾತು ಏನಿದೆ ಅಲ್ಲ, ಅದು ಒಂದ್ಸಲ ಶುರುವಾಯಿತು ಅಂತಂದರೆ ಅದು ನಮಗೆ ನಾಳೆ ದಿನ ಹ್ಯಾಬಿಟಾಗಿ ಬದಲಾಗುತ್ತೆ. ಸೊ ಹಾಗಾಗಿ ಇವತ್ತು ಒಂದಿನ ಓದದೇ ಇದ್ದರೆ ನಾಳೆ ಕೂಡ ಯಾವುದೋ ಒಂದು ಕಾರಣವನ್ನು ಕೊಟ್ಟು ನಾವು ಓದೋದನ್ನು ಏನು ಮಾಡ್ತೀವಿ? ಮುಂದೆ ಹಾಕ್ತಾ ಹೋಗ್ತೀವಿ. ಸೊ ಇದನ್ನು ಸೈಂಟಿಸ್ಟ್ಗಳು ಏನು ಹೇಳ್ತಾರೆ ಅಂದರೆ ಪ್ರೊಕ್ರಾಸ್ಟಿನೇಷನ್ ಅಂತ ಹೇಳಿ ಕರೀತಾರೆ, ಅಥವಾ ಮುಂದೂಡುವಿಕೆ ಅಂತ ಹೇಳಿ ಕರೀತಾರೆ. ಸೊ ಇವತ್ತು ಮಾಡಬೇಕಾಗಿರುವಂತಹ ಕೆಲಸ ಮಿಸ್ ಆಗಿ ನಾಳೆಗೆ ನಾವು ಅದನ್ನು ಸೇರಿಸ್ಕೊಂಡಾಗ ನಮಗೆ ಬರ್ಡನ್ ಆಗುತ್ತೆ. ಸೊ ಎಕ್ಸಾಮ್ ಹತ್ರ ಬಂದಾಗ ಆಕಾಶನೇ ತಲೆ ಮೇಲೆ ಬಿದ್ದಿರೋ ಥರ ಆಗುತ್ತೆ. ಸೊ ಅಷ್ಟು ಹೊರೆಗಳಿರುತ್ತೆ, ಅಷ್ಟು ಬರ್ಡನ್ ಇರುತ್ತೆ, ಅಷ್ಟು ಸಬ್ಜೆಕ್ಟ್ ಇರುತ್ತೆ. ಸೊ ಅದೇ ನಾವು ದಿನಕ್ಕೆ ಅಟ್ಲೀಸ್ಟ್ 1 hour 2 hour ಓದ್ಕೊತಾ ಹೋದರೆ ನಮ್ಮ ಕಾನ್ಫಿಡೆನ್ಸನ್ನು ಅದು ಜಾಸ್ತಿ ಮಾಡುತ್ತೆ. ಆಮೇಲೆ ನಾವು ಲಾಸ್ಟ್ ಮೂಮೆಂಟಲ್ಲಿ ನಾವು ಏನು ಸ್ಟ್ರೆಸ್ ತೊಗೊಂಡು ಎಲ್ಲ ಬುಕ್ಸ್ಗಳನ್ನ ಹರಡ್ಕೊಂಡು ಓದ್ತೀವಲ್ವ, ಸೊ ಆ ಒತ್ತಡವನ್ನು ನಮಗೆ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಸಾಗರ ಆಗೋದು ಒಂದು ಸಣ್ಣ ಸಣ್ಣ ಹನಿಗಳಿಂದ ಅಲ್ವಾ? ಸೊ ಏನು ಹೇಳ್ತಾರೆ, ಹನಿ ಹನಿ ಸೇರಿದ್ರೆ ಹಳ್ಳ ಅಂತ ಹೇಳ್ತಾರಲ್ಲ. ಸೊ ಹಾಗೆ ಸಾಧನೆ ಅನ್ನೋದು ಕೂಡ ಒಂದು ದಿನದ ಕೆಲಸ ಅಲ್ಲ. ಅದು ನಾವು ಏನು ಮಾಡಬೇಕು? ಪ್ರತಿ ದಿನವೂ ಕೂಡ ನಾವು ಎಫರ್ಟ್ಸ್ ಹಾಕಬೇಕು, ಪ್ರತಿ ದಿನವೂ ಕೂಡ ನಾವು ಪರಿಶ್ರಮ ಪಡಬೇಕು. ಅದರಿಂದ ಇವತ್ತು ಬೇಡ ಅನ್ನೋ ಮನಸ್ಸಿಗೆ ಇವತ್ತೇ ಮಾಡಿ ನಾನು ಮುಗಿಸ್ತೀನಿ ಅನ್ನೋದನ್ನು ನಾವು ಹೇಳಬೇಕು. ಸೊ ಹಾಗಾಗಿ ಯಾರು ಕೂಡ ಹೋಪ್ಸ್ನ ಕಳ್ಕೊಬೇಡಿ. ಡೆಫಿನೆಟ್ಲಿ ನೋಟಿಫಿಕೇಷನ್ ಆಗೇ ಆಗುತ್ತೆ. ನಮಗೋಸ್ಕರ ಬಹಳಷ್ಟು ಜನ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಸೊ ಆ ಹೋರಾಟ ಸಕ್ಸಸ್ ಆಗೇ ಆಗುತ್ತೆ ಅಂತ ನಾವು ಕೇಳ್ಕೊಳ್ಳೋಣ. ಫಿಂಗರ್ಸ್ ಕ್ರಾಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.